ನಿತೇಶ್ ತಿವಾರಿ ನಿರ್ದೇಶನದ ರಾಮಾಯಣ ಚಿತ್ರದ ಮೊದಲ ಅಧಿಕೃತ ಗ್ಲಿಮ್ಸ್ ಹನುಮ ಜಯಂತಿಯ ಶುಭ ಸಂದರ್ಭದಲ್ಲಿ ಬಿಡುಗಡೆಯಾಗಿದೆ. ರಾಮಾಯಣ ಚಿತ್ರದ ಪ್ರಮುಖ ಪಾತ್ರಧಾರಿಗಳ ಸಂಭಾವನೆಯಷ್ಟು, ಯಾರಿಗೆ ಅತಿ ಹೆಚ್ಚು ಮೊತ್ತ ಸಿಕ್ಕಿದೆ, ಕಂಪ್ಲೀಟ್ ವಿವರ ನೀವು ನೋಡ್ತಿದ್ದೀರಾ. ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ಅತ್ಯಂತ ಅದ್ದೂರಿ ಬಜೆಟ್ನಲ್ಲಿ ತಯಾರಾಗ್ತಾ ಇರುವ ಸಿನಿಮಾ ಅಂದ್ರೆ ಅದು ನಿತೇಶ್ ತಿವಾರಿ ನಿರ್ದೇಶನದ ರಾಮಾಯಣ. ಈ ಚಿತ್ರದ ಮೇಕಿಂಗ್ ಎಷ್ಟು ಗ್ರ್ಯಾಂಡ್ ಆಗಿದೆಯೋ, ಈ ಸಿನಿಮಾದಲ್ಲಿ ನಟಿಸ್ತಾ ಇರುವ ಘಟಾನುಘಟಿ ಕಲಾವಿದರ ಸಂಭಾವನೆ ಕೂಡ ಅಷ್ಟೇ ಭರ್ಜರಿಯಾಗಿದೆ. ಶ್ರೀರಾಮನ ಪಾತ್ರದಿಂದ ಹಿಡಿದು ರಾವಣನ ಪಾತ್ರದವರೆಗೆ ಪ್ರತಿಯೊಬ್ಬ ಕಲಾವಿದರು ಕೋಟಿ ಕೋಟಿ ಹಣವನ್ನ ಜೇಬಿಗಿಳಿಸ್ತಾ ಇದ್ದಾರೆ. ಅಂದ ಹಾಗೆ ಈ ಚಿತ್ರವನ್ನು ಸುಮಾರು 4,000 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ. ಸಿನಿಮಾದಲ್ಲಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಪಾತ್ರವನ್ನ ರಣಬೀರ್ ಕಪೂರ್ ನಿರ್ವಹಿಸ್ತಾ ಇದ್ದಾರೆ. ವರದಿಗಳ ಪ್ರಕಾರ ರಣಬೀರ್ ಕಪೂರ್ ಈ ಸಿನಿಮಾದ ಒಂದು ಭಾಗಕ್ಕೆ ಬರೋಬ್ಬರಿ 75 ಕೋಟಿ ರೂಪಾಯಿ ಸಂಭಾವನೆ ಪಡಿತಾ ಇದ್ದಾರೆ. ಈ ಸಿನಿಮಾ 2 ಭಾಗಗಳಲ್ಲಿ ಬರಲಿದ್ದು ಒಟ್ಟು ಸಂಭಾವನೆ 150 ಕೋಟಿ ದಾಟುವ ಸಾಧ್ಯತೆ ಇದೆ. ನಮ್ಮ ಹೆಮ್ಮೆಯ ಕನ್ನಡಿಗ ರಾಕಿಂಗ್ ಸ್ಟಾರ್ ಯಶ್ ಇಲ್ಲಿ ಲಂಕೇಶ್ವರ ರಾವಣ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ವರದಿಗಳ ಪ್ರಕಾರ ಯಶ್ ಅವರು ರಾವಣನ ಪಾತ್ರಕ್ಕಾಗಿ ಪ್ರತಿ ಭಾಗಕ್ಕೆ ಸುಮಾರು 50 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ. ಅಷ್ಟೇ ಅಲ್ಲದೆ ಯಶ್ ಈ ಚಿತ್ರದ ಸಹ ನಿರ್ಮಾಪಕರು ಕೂಡ ಆಗಿದ್ದಾರೆ. ಅಂದರೆ 2 ಭಾಗಗಳಿಂದ ಸುಮಾರು 100 ಕೋಟಿ ಪಡಿತಾರೆ. ಗದರ್ 2 ನಂತರ ಸನ್ನಿ ಡಿಯೋಲ್ ಅವರ ಬೇಡಿಕೆ ಹೆಚ್ಚಾಗಿದೆ. ರಾಮಾಯಣದಲ್ಲಿ ಹನುಮಂತನ ಪಾತ್ರಕ್ಕಾಗಿ ಅವರು ಸುಮಾರು 20 ರಿಂದ 40 ಕೋಟಿ ಸಂಭಾವನೆ ಪಡಿತಾ ಇದ್ದಾರೆ ಎಂದು ತಿಳಿದು ಬಂದಿದೆ. ಆಂಜನೇಯನ ಪಾತ್ರಕ್ಕೆ ಸನ್ನಿ ಡಿಯೋಲ್ ಅವರ ಧ್ವನಿ ಮತ್ತು ಮ್ಯಾಗ್ನಿಸಮ್ ಹೇಳಿ ಮಾಡಿಸಿದಂತೆ ಎನ್ನುವುದು ಅಭಿಮಾನಿಗಳ ನಂಬಿಕೆ. ನೈಸರ್ಗಿಕ ಸುಂದರಿ ಸಾಯಿ ಪಲ್ಲವಿ ಸೀತೆಯ ಪಾತ್ರದಲ್ಲಿ ಮಿಂಚುತ್ತಿದ್ದಾರೆ. ಸಾಮಾನ್ಯವಾಗಿ ಸೌತ್ ಸಿನಿಮಾಗಳಲ್ಲಿ 2 ರಿಂದ 3 ಕೋಟಿ ಪಡೆಯುವ ಸಾಯಿ ಪಲ್ಲವಿ ರಾಮಾಯಣದ ಸೀತೆ ಪಾತ್ರಕ್ಕಾಗಿ ಸುಮಾರು 12 ಕೋಟಿ ರೂಪಾಯಿ ಸಂಭಾವನೆ ಪಡಿತಾ ಇದ್ದಾರೆ ಎನ್ನಲಾಗಿದೆ. ರವಿ ಧೂಬೆ ಅಂದರೆ ಲಕ್ಷ್ಮಣ ಪಾತ್ರ ನಿರ್ವಹಿಸ್ತಾ ಇದ್ದಾರೆ. ಕಿರುತೆರೆಯ ಖ್ಯಾತ ನಟ ರವಿ ಲಕ್ಷ್ಮಣನ ಪಾತ್ರಕ್ಕಾಗಿ ಸುಮಾರು 15 ಕೋಟಿ ರೂಪಾಯಿ ಪಡಿತಾ ಇದ್ದಾರೆ. ಕೈಕೇಯಿ ಪಾತ್ರ ನಿರ್ವಹಿಸ್ತಾ ಇರುವ ಲಾರಾ ದತ್ ಅವರು 2 ರಿಂದ 3 ಕೋಟಿ ರೂಪಾಯಿ ನೀಡಲಾಗಿದೆ. ಹಳೆಯ ರಾಮಾಯಣದ ರಾಮ ಅರುಣ್ ಗೋವಿಲ್ ಅವರು ಇಲ್ಲಿ ದಶರಥ ಮಹಾರಾಜನ ಪಾತ್ರಕ್ಕೆ ಸುಮಾರು 1 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ.